ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂದರೆ ಮೋರ್ ದೆನ್ ದಿ ಫೇಸ್ ವ್ಯಾಲ್ಯೂ. Hindustan Limited issued to public 50,000 equity shares of 10 each at premium of rupees 6 per share, payable on 5 on the application, 8 on the allotment including premium. Allotment stage alli premium barutte. Balance on first and final call. The issue was fully subscribed and allotted. Past general entries in the books of Hindustan Limited. ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 10 ಮತ್ತು ಪ್ರೀಮಿಯಮ್ ಸೇರಿಸಿ 6, ಟೋಟಲ್ 16 ಆಗುತ್ತೆ. ಇಲ್ಲಿ 5 ಆನ್ ಅಪ್ಲಿಕೇಶನ್ ಬರುತ್ತೆ, 8 ಆನ್ ಅಲಾಟ್ಮೆಂಟು ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಮತ್ತು ಫಸ್ಟ್ ಆ್ಯಂಡ್ ಫೈನಲ್ ಕಾಲು ಬ್ಯಾಲೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಟೋಟಲ್ 16 ಇದ್ದಾಗ 8 + 5 13, ಮಿಕ್ಕಿರೋ 3 ರೂಪೀಸ್ ಬಂದುಬಿಟ್ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಬರುತ್ತೆ. ಸೊ ಫಾರ್ಮೇಟ್ ಸೇಮು, ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್, ಜನರಲ್ ಎಂಟ್ರೀಸ್, ಪರ್ಟಿಕ್ಯುಲರ್, ಡೆಬಿಟ್, ಕ್ರೆಡಿಟ್. Equity share application account, debit. So 50,000 into 5 rupees to equity share capital account. 2,50,000 ಬರುತ್ತೆ. 2,50,000. ಇದು ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಟ್ರಾನ್ಸ್ಫರ್ಡ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಸೇಮ್ 50,000 ಇಂಟು 5 ರೂಪೀಸ್, ಡೆಬಿಟ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಸೇಮ್ 2,50,000. ನರೇಷನ್ ಬಂದುಬಿಟ್ಟು ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನೆಕ್ಸ್ಟು ಅಲಾಟ್ಮೆಂಟ್ ಸ್ಟೇಜು. ಇದರಲ್ಲಿ ಪ್ರೀಮಿಯಮ್ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ಒಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಟು ಈಕ್ವಿಟಿ ಶೇರ್ ಪ್ರೀಮಿಯಮ್ ಅಕೌಂಟಲ್ಲಿ ತೊಗೊಬೇಕು. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟು ವ್ಯಾಲ್ಯೂ 50,000 ಇಂಟು 8 ಇದು ಡೆಬಿಟ್ ಆಗುತ್ತೆ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಈಕ್ವಿಟಿ ಶೇರ್ ಇದು ಎಕ್ಸ್ಟ್ರಾ ಎಂಟ್ರಿ ಪ್ರೀಮಿಯಮ್ ಅಕೌಂಟ್. ಸೊ ಇಲ್ಲಿ ಪ್ರೀಮಿಯಮ್ ಬಂದುಬಿಟ್ಟು 50,000 ಇಂಟು 6 ಇರುತ್ತೆ. ಇಲ್ಲಿ 4 lakh ಟು 6 ಮಾಡಿದ್ರೆ 3 lakh ಬರುತ್ತೆ. ಬ್ಯಾಲೆನ್ಸು ಇಲ್ಲಿ ತಗೊಬೇಕು. ನರೇಷನ್ ಬಂದುಬಿಟ್ಟು ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅಮೌಂಟು. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ 50,000 ಇಂಟು 8 ತಗೊಬೇಕು. ಸೊ 4 lakh ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 4 lakh. Narration being equity share allotment money received. Next, equity share first and final call account, debit to equity share capital account. So 50,000 ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಮಿಕ್ಕಿರೋದು 3 ರೂಪೀಸು ಇಂಟು 3 1,50,000. ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಟ್ರಾನ್ಸ್ಫರ್ಡ್. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ 50,000 ಇಂಟು 3 ಟು ಈಕ್ವಿಟಿ ಶೇರ್ first and final call account 1,50,000. Narration being first and final call money received. ಅಷ್ಟು ಎಷ್ಟು ಮಾಡಿದ್ರೆ ಜನರಲ್ ಎಂಟ್ರೀಸು 4 marks ಬರುತ್ತೆ. ಫಸ್ಟು ಬ್ಯಾಂಕ್ ಅಕೌಂಟ್ ತೊಗೊಳೋಣ. ಸೇಮ್ ಫಾರ್ಮೇಟು, ಪರ್ಟಿಕ್ಯುಲರ್ ಅಮೌಂಟ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಎಂಟ್ರೀಸ್ ನೋಡಿದ್ರೆ ಎಲ್ಲ ಡೆಬಿಟ್ ಸೈಡ್ ಇದ್ದಾವೆ.
ಸೊ ನಾವು ಎಂಟ್ರಿ ಡೆಬಿಟ್ ಸೈಡ್ ತೊಗೊಂಡು ಆಪೋಸಿಟ್ ಏನಿದೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ತೊಗೊಬೇಕು, ಮತ್ತು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ, ಮತ್ತು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ತೊಗೊಬೇಕು. ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಸೊ 2,50,000 ಇದೆ. ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 4 lakh. To equity share first and final call account 1,50,000. So balance 8 lakh. ಇದನ್ನು by balance carry down 8 lakh. ನೆಕ್ಸ್ಟ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಸೇಮ್ ಫಾರ್ಮೆಟ್, ಪರ್ಟಿಕ್ಯುಲರ್ ಅಮೌಂಟ್. ಜನರಲ್ ಎಂಟ್ರೀಸಲ್ಲಿ ನೋಡೋದಾದರೆ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟು ಕ್ರೆಡಿಟ್ ಸೈಡ್ ಇದೆ. ಸೊ ಕ್ರೆಡಿಟ್ ಸೈಡ್ ತೊಗೊಂಡು ಬ್ಯಾಂಕ್ ಅಕೌಂಟಲ್ಲಿ ತೊಗೊಬೇಕು. ಬೈ ಬ್ಯಾಂಕ್ ಅಕೌಂಟ್ 2,50,000. ಸೊ ಬ್ಯಾಲೆನ್ಸ್ 2,50,000 transfer to equity share application account 2,50,000. Next equity share allotment account. Equity share allotment account ಕ್ರೆಡಿಟ್ ಸೈಡ್ ಇದೆ. ಸೊ ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟ್ ನೇಮಲ್ಲಿ ತೊಗೊಬೇಕು. ಬೈ ಬ್ಯಾಂಕ್ ಅಕೌಂಟ್ 4 lakh. Balance 4 lakh. Transfer to equity share allotment account 4 lakh. ನೆಕ್ಸ್ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟು. ಜನರಲ್ ಎಂಟ್ರೀಸಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ಕ್ರೆಡಿಟ್ ಸೈಡು ಬ್ಯಾಂಕ್ ಅಕೌಂಟ್ ನೇಮಲ್ಲಿ ತೊಗೊಬೇಕು. ಬೈ ಬ್ಯಾಂಕ್ ಅಕೌಂಟ್ 1,50,000. ಬ್ಯಾಲೆನ್ಸ್ 1,50,000. ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಸೊ 1,50,000. ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು. ಎಲ್ಲ ಎಂಟ್ರೀಸು ಕ್ರೆಡಿಟ್ ಸೈಡ್ ಇದೆ. ಸೊ ಅದ್ರ ಆಪೋಸಿಟ್ ಇರೋದು ಕ್ರೆಡಿಟ್ ಸೈಡಲ್ಲಿ ತೊಗೊಬೇಕು. ಬೈ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 2,50,000. ಬೈ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 1 lakh. By equity share first and final call account 1,50,000. Total 5 lakh. 5 lakh to balance carry down 5 lakh. ನೆಕ್ಸ್ಟ್ ಈಕ್ವಿಟಿ ಶೇರ್ ಪ್ರೀಮಿಯಂ ಅಕೌಂಟ್. ಇದು ಸೇಮ್ ಫಾರ್ಮೆಟ್ಟು. ಜನರಲ್ ಎಂಟ್ರೀಸ್ ನೋಡಿದ್ರೆ ಟು ಈಕ್ವಿಟಿ ಶೇರ್ ಪ್ರೀಮಿಯಂ ಅಕೌಂಟ್ ಇದೆ, ಕ್ರೆಡಿಟ್ ಸೈಡ್ ಇದೆ. ಸೊ ಕ್ರೆಡಿಟ್ ಸೈಡ್ ತಗೊಂಡು ಅದರ ಅಪೋಸಿಟ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಇದರಲ್ಲಿ ತೊಗೊಬೇಕು. ಬೈ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 3 lakh. Balance 3 lakh. Transfer to balance carry down 3 lakh. Next to balance sheet liability amount. First equity share capital. So 2,50,000.
ಪ್ಲಸ್ 1,00,000 ಪ್ಲಸ್ 1,50,000 ಟೋಟಲ್ 5,00,000 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಸೆಕ್ಯೂರಿಟಿ ಪ್ರೀಮಿಯಮ್ ಆ್ಯಡ್ ಮಾಡ್ಕೊಬೇಕು. ಅಮೌಂಟು ಪ್ರೀಮಿಯಮ್ ಅಕೌಂಟ್ 3,00,000, ಸೊ ಟೋಟಲ್ 8,00,000 ಬರುತ್ತೆ. ಬ್ಯಾಂಕ್ ಅಕೌಂಟ್ 2,50,000, 4,00,000 ಪ್ಲಸ್ ಮಾಡ್ಕೊಬೇಕು. 4,00,000 ಪ್ಲಸ್ 1,50,000, ಸೊ 8,00,000. ಎರಡು ಟ್ಯಾಲಿ ಆಗುತ್ತೆ 8,00,000. ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್ ಸಿಗುತ್ತೆ. ಜನರಲ್ ಎಂಟ್ರೀಸ್, ಲೆಡ್ಜರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್.